ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮನೆಯಲ್ಲಿ ಕಾಣಿಸ್ತೈತೆ ನೋಡಲ್ಲ ಚೂರು ಕಾಣಿಸ್ತೈತೆ ನೋಡಿ. ಅದು ನಮ್ಮ ಮನೆಯಲ್ಲಿ ಕಾಣಿಸ್ತಾ ಇರೋದು. ಕಾಣಿಸ್ತೈತೆ ಇಲ್ವೋ ನಿಮಗೆ ಗೊತ್ತಿಲ್ಲ, ನನಗೆ ಕಾಣಿಸ್ತೈತೆ. ವಿಡಿಯೋದಲ್ಲಿ ಕಾಣಿಸ್ತೈತಲ್ವೋ ಗೊತ್ತಿಲ್ಲ. ನೋಡಿ, ಇದು 2 ಎಕರೆ ಐತೆ. ಹೋದ ಸತಿ ಜೋಳ ಹಾಕಿದ್ದು, ಈ ಸತಿ ರಾಗಿ ಹಾಕಿದ್ದೀವಿ. ಇದಕ್ಕೆ ಸ್ಪ್ರಿಂಕ್ಲರ್ ನೋಡಿ ಈ ಥರ ಮಾಡಿದ್ದೀವಿ. ಇದಕ್ಕೆಲ್ಲ ಇದು 2 ಎಕರೆಗೆಲ್ಲ ಫುಲ್ಲು ಸ್ಪ್ರಿಂಕ್ಲರೇ ಮಾಡವ್ರೆ. ಇದು ತೋಟ ಇಲ್ಲ, ತೆಂಗಿನ ಗಿಡ ಇಲ್ಲ ಇಲ್ಲಿ. ಇನ್ನು ಅಲ್ಲಿ ಮಿಕ್ಕಿರೋದು ಫುಲ್ಲು ತೆಂಗಿನ ಗಿಡ ಐತೆ. ನಮ್ಮ ಮನೆ ನೋಡಿ ಎಷ್ಟು ದೂರ ಐತೆ. ಅಲ್ಲಿಂದ ನಮ್ಮ ಬೋರಿಂದ ನಮ್ಮ ಮನೆ ಹತ್ರ ಇಂದ ಪೈಪ್ ತೊಗೊಂಬಂದಿರೋದು ನೋಡಿ. ಅವೆಲ್ಲ ನಿಲ್ಸಿದ್ದಾರೆ ನೋಡಿ. ಮೊನ್ನೆ JCB ಕರ್ಕೊಂಬಂದೆಲ್ಲ ತೋಡಿಸಿ ಪೈಪೆಲ್ಲ ಹಾಕ್ಸಿದ್ದೀವಿ ನೋಡಿ. ನೋಡಿ ಇಲ್ಲಿ ಎಷ್ಟು ದೂರದಿಂದ ಪೈಪ್ ತಂದಿದ್ದೀವಿ ನೋಡಿ ನಾವು. ನೋಡಿ, ಎಲ್ಲ ನಮ್ಮ ಹಸುಗಳಿಗೋಸ್ಕರ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು, ಕಷ್ಟ ಬೀಳಲೇಬೇಕು, ಒಂದು ತನ್ನ ತಿನ್ನಲೇಬೇಕು. ಯಾರ ಮುಂದೆ ಕೈ ಚಾಚಿದಂಗೆ. ನೋಡಿ, ಅಲ್ಲೊಂದೈತೆ ನೋಡಿ. ಇದು ಈ ಥರ ಸ್ಪ್ರಿಂಕ್ಲರ್ ಮಾಡವ್ರೆ. ಇವಾಗ ಇನ್ನು ಮೇಲೆ ಐತೆ, ತೋರಿಸ್ತೀನಿ. ಅದು 2 ಎಕರೆ ಐತೆ. ನೋಡಿ, ಇದು ಮೇನ್ ರೋಡು. ಇಲ್ಲಿ ಫ್ಯಾಕ್ಟ್ರಿ ಆಗ್ತೈತೆ, ಪೈಪ್ ಫ್ಯಾಕ್ಟ್ರಿ. ಇವಾಗ ಕಟ್ತಾವ್ರೆ. ಇದು ನಮ್ಮ ಊರೊಳಗಡೆ ಹೋಗೋದು ದಾರಿ ಇದು ನೋಡಿ. ನಮ್ಮ ರಥ ಇಲ್ಲಿ ನಿಂತೈತೆ ನೋಡಿ. ನೋಡಿ ಎಷ್ಟು ದೂರದಿಂದ ಹಾಕಿದ್ದೀವಿ. ಇದು ಇಷ್ಟಕ್ಕೂ ಹಾಕ್ತೀವಿ. ಹಲೋ, ಏನು ಮಾಡ್ತಾಯಿದ್ದೀರಾ? ಟ್ರಿಪ್ ಮಾಡ್ತಾಯಿದ್ದೀರಾ? ಕೆಳಗಡೆ ಸ್ಪ್ರಿಂಕ್ಲರ್ ಮಾಡಿದ್ದೀರಾ, ಇಲ್ಲೇನು ಮಾಡ್ತೀರಾ? ರೈನ್ ಪೈಪು ಮಾಡಿ ನೋಡಿ. ಇಲ್ಲಿ 2 ಎಕರೆ ಏಕ ಅದು ಸ್ಪ್ರಿಂಕ್ಲರ್ ಮಾಡಿದ್ದು. ಇದು ನೋಡೋಣ, ಹೊಸದಾಗಿ ರೈನ್ ಪೈಪ್ ಮಾಡ್ತಾ ಇದ್ದೀವಿ. ಇದು 40 mm ಡೈ. ಇದನ್ನ ತಗೊಂಡು ಕೊರಿಬೇಕು. ಕೊರಿಯೋದೇ ಹಿಂಸೆ. ಹಂಗೆ ಹೋಯ್ತಲ್ಲ ಈಸಿಯಾಗಿ. ಹಿಂಸೆ ಏನಾಗ್ತೈತೆ ನೋಡ ಹಂಗೆ. ನಾನಾಗಿದ್ರೆ ಕೊರ್ದು ಬಿಸಾಕಿನಿ. ಮುದ್ದೆ ಕಟ್ಕೊಂಡಲ್ಲಮ್ಮ. ಕೊಡ್ಬೇಕಾದ್ರೆ ಚಕ ಅಂತ ಕೊರ್ಕೊಂಡು ಅಲ್ಲಿ ಗಂಟ ಹೊಂಟೋಯ್ತೀನಿ. ಅಯ್ಯಪ್ಪ, ಎಷ್ಟು ದೂರ ಐತೆ ನೋಡ. ಸಾಲ್ತವ ಎಷ್ಟು ಕೊರ್ದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ರಬ್ಬರ್ ಹಾಕಿ. ನೋಡಿ, ರಬ್ಬರು ಸಣ್ಣ ಇರೋದು ಒಳಗೆ ಹೋಗ್ಬೇಕು, ದಪ್ಪ ಇರೋದು ಈಚೆ ಇರಬೇಕು. ಹಾಕಿ ಈಗ ಇದನ್ನು ಇದಕ್ಕೆ ಹಾಕೋದು. ಇದು ಅಷ್ಟೇ. ಇದಕ್ಕೆ ಪೈಪ್ ಬರ್ತದೆ, ಆಮೇಲೆ ಹೇಳ್ತೀನಿ. ಅಲ್ಲ, ಇದೊಂಚೂರು ಡೌನ್ ಆಯ್ತು, ಇದು ಅಪ್ಪ ಆಯ್ತಲ್ವಾ? ಇಲ್ಲಿ ಅಪ್ಪ ಆಯ್ತಲ್ಲ, ಅದಕ್ಕೆ ಅಲ್ಲಿ ಲೆವೆಲ್ಲಾಗಿ ಕೊರಿಬೇಕು. ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ಫ್ಯಾಕ್ಟ್ರಿ ಆಗ್ತೈತೆ. ಪೈಪ್ ಫ್ಯಾಕ್ಟ್ರಿ ಅಲ್ವೇನಪ್ಪ? ನೋಡಿ, ಈಗ ನ್ಯಾರ ಕರಿತೀನಿ. ಜೋರಾಗಿ ತಳ್ಳು. ಯಾರೋ ತ್ರಿಬ್ಬಲ್ ಹಾಕ್ಕೊಂಡು ಹೋಯ್ತವ್ರಲ್ಲ ಗಾಡೀಲಿ. ಕೊಡೋದು ವರ್ಷ ಇಂಥ
ಮತ್ತೆ ತೆಗಿಬೇಕು, ಅದರಲ್ಲಿ ಒಳಕೆ ಹೊರ್ಟೋಗ್ಬಿಡ್ತು. ನೀರು ಬಂದಾಗ ಓದೋದು. ನೀರು ಬಂದಾಗ ಅಲ್ಲಿ ತುದೀಲಿ ಹೋಗುತ್ತೆ. ತುದಿಗೆ ಹೋದಾಗ ಅಲ್ಲಿ ಓಪನ್ ಐತಲ್ಲ. ಓಪನ್ ಇದ್ರೆ ಆಮೇಲೆ ಲಾಸ್ಟಿಗೆ ಇದೆಲ್ಲ ಗಲೀಜು ಆದಮೇಲೆ ಕ್ಯಾಪ್ ಹಾಕ್ಬೇಕು. ಒಂದು ವರ್ಷ ಇದೇನು ಲೆಕ್ಕ ಹಾಕಂತ ಇಲ್ಲ ನೀನು? ಬಡ್ಡಿ ಇಲ್ಲ ಮತ್ತೆ ಲೆಕ್ಕ ಹಾಕಂದಂಗೆ ಹೊಡೆದ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆದರೆ ಹೇಳೋದ್ಕಿಂತ ಮೊದಲೇ ತಗೊಂಡೋಗಿ ಕೊಡೋದು ವಾಸಿ. ಈ ಬಿಸಿಲು ಬರ್ತದೆ, ಮಳೆನೂ ಬರ್ತದೆ. ಫ್ರೆಂಡ್ಸ್, ಇದಕ್ಕೆ ಬೇಬಿಕಾರ್ನ್ ಜೋಳ ಹಾಕ್ತಾ ಇದ್ದೀವಿ. ಬೇಬಿಕಾರ್ನ್ ನೀನು ಹೇಳ್ಬಿಟ್ಟಲ್ಲ ಬಿಡು. ನೀನು ಹೇಳಿದ್ರೆ ನಾನು ಹೇಳಿದ್ರೆ ಜೋಳ ಬಂದಾಗ ನೋಡಿರಿ ಹೆಂಗೆ ಬರ್ತವೆ ಅಂತ. ತೋರಿಸ್ತೀವಿ. ಅವಾಗ ನಾನು ಮೊಬೈಲ್ ಕೈ ಕೊಟ್ಟರೆ ಮಾಡ್ತೀಯ. ಕೊಟ್ಟರು ಬೇರೆ ಮೊಬೈಲ್ ತಗೊಂಡು. ಸರಿ, ಪೈಪ್ ಹೋಗಿ ತೋರ್ಸೋಣ. ಇದು ಸ್ಟಾಪ್ ಮಾಡೋಣ ಇಷ್ಟೇ. ಸರಿ, ಬಾಯ್ ಫ್ರೆಂಡ್ಸ್. ಪೈಪ್ ಹಾಕೋವಾಗ ಮತ್ತೆ ಸಿಗೋಣ. ಅಲ್ಲ, ಜಾಯಿಂಟ್ ಆಗಿ ಕಿತ್ತವಲ್ಲ ನಮ್ಮ ಪೈಪು ಮೇಲೆ ಬಂದೈತಲ್ಲ ಅದು. ಆಯಿತು, ಜಾಯಿಂಟು ಬಿಡು, ಕರೆಕ್ಟ್ ಆಗದೆ. ಸರಿ, ಏನದು ಗಂಟೆ ಸೌಂಡು? ಅದೆಲ್ಲ ಶಿಷ್ಯ ತಗ್ಲಾಕ್ಯಾರ. ನೋಡು, ಒಬ್ಬರೇ ಮಾಡ್ಬೋದು. ಹೀಗೆ ಬಾ, ಹಿಂದಿನ ಅಲ್ಲಿ ಕಟ್ ಮಾಡೋಕೆ ತೋರಿಸ್ತೀನಿ ಬರೀ. ಜಲ್ದಿ ನಡಿ, ಟೈಮ್ ಆಗುತ್ತೆ. ಆಗೋಯ್ತು. ಒಂದು ರೋಲ್ ಎಷ್ಟು ಕತ್ತದೆ? ಎಷ್ಟು ಲೈನ್ ಕತ್ತದೆ? 2 ಲೈನ್ಗಾ? ಅಯ್ಯಪ್ಪ. ನೋಡಿ, ಇದಕ್ಕೆ ಮೊದಲೆಲ್ಲ ನಾವು ದಾರ ಕಟ್ಟಿವ. ಇದೇನಿಲ್ಲ, ಸಿಂಪಲ್. ಇದನ್ನೇ ಕಟ್ ಮಾಡ್ಕೊಂಡು ಇದನ್ನ ಹಿಂಗೆ ಮಡಚಿ, ಇನ್ನೊಂದು ಹಿಂಗೆ ಮಡಚಿ ಮಾಡ್ಕೊಂಡು ಐತಲ್ಲ ಇದು ಪೀಸು, ಇದನ್ನ ಹಿಂಗೆ ಹಾಕಿ ದುಡ್ಡಿಗೆ ನೋಟು ಕಂತೆಗೆ ಹಾಕ್ತೀವಲ್ಲ ಹಂಗೆ ಹಿಂಗೆ ಲಾಕ್ ಮಾಡಿ ಬಿಟ್ಟು ಬಿಡೋದು ಹಿಂಗೆ. ಅಷ್ಟೇ. ಆಗೋದ್ರೆ ಶುದ್ಧ ವೇಸ್ಟ್ ಆಗ್ತದೆ. ಅದಕ್ಕೆ ಇದನ್ನ ಹಾಕಿ ಜಾಯಿಂಟ್ ಹಾಕೋದು. ಅಲ್ಲಿರೋಕ್ಕೂ ಜಾಯಿಂಟ್ ಹಾಕಿದ್ಯಾ? ಅಲ್ಲಿ ಯಾವ್ದಕ್ಕೂ ಒಂದಕ್ಕೆ ಹಾಕಿದ್ಯಾ? ಒಂದಕ್ಕೆ ಹಾಕಿದ್ರೆ ಎಲ್ಲವಕ್ಕೂ ಹಾಕಿದ್ದೀನಿ. ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ಎಲ್ಲವಕ್ಕೂ ಹಾಕಿದ್ದೀನಿ. ನೋಡಿ, ಅಲ್ಲಿ ಜೋಳ ಉದುರಿಸ್ತವ್ರೆ. 5 ನೇಗ್ಲಲ್ಲಿ ಗೇಮೆ ಮಾಡಿಸ್ಬಿಟ್ಟು ಟ್ಯಾಕ್ಟ್ರಿನಲ್ಲಿ ಆಮೇಲೆ ನಾವು ಜೋಳ ಉದುರಿಸ್ಬೇಕು. ನೋಡಿ, ಅಲ್ಲಿ ಟ್ಯಾಕ್ಟ್ರಿ ಗೇಮೆ ಮಾಡ್ತೈತೆ. ನೋಡಿ, ಇವಾಗ ಜೋಳ ತೋರಿಸ್ತೀವಿ. ಎಷ್ಟು ಚೆನ್ನಾಗೈತಲ್ವ, ಕೆಂಪು ಕೆಂಪುಗೆ ಇದೇ ಜೋಳ. ಜೋಳನೂ ಅವರೇ ತಂದು ಕೊಡ್ತಾರೆ, ನಾವೇನು ತಾಣಂಗಿಲ್ಲ. ನೋಡಿ, ಇದೇ ಜೋಳ. ನಮ್ಮ ಯಜಮಾನ್ರು ರೂಢಿಯ ಮಾಡ್ಕೊಂಬಂದವ್ರು ನೋಡಿ.
1 ಕೆ.ಜಿಗೆ ತೆನೆ ಬಿಡಿಸಿದಾಗ 19 ರೂಪಾಯಿ ಕೊಡ್ತಾರೆ. 20 ದಿವಸ ತಿಂಗಳಾದಮೇಲೆ ನಮಗೆ ಪೇಮೆಂಟ್ ಮಾಡೋದವರು. ನಾವು ಅದು ಬಿಡಿಸಿ ತೆನೆ ಎಲ್ಲ ಅದು ಸಿಪ್ಪೆ ಬರುತ್ತಲ್ವ ಅದೆಲ್ಲ ಬಿಡಿಸಿ ಅವ್ರ ಕೈ ಕೊಡಬೇಕು. ಅವ್ರು ಬಂದು ಮನೆ ಹತ್ರನೇ ಬಂದು ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ. ನಮ್ಮ ಹಸುಗಳ್ಗೆ ಮೇವಾಗುತ್ತೆ. ತೆನೆ ಅವ್ರಿಗೆ ಅಂದರೆ 3 ಟೈಮ್ ಬಿಡಿಸಿರೆ ಅಷ್ಟೇ ಸಾಕು. ಆಮೇಲೆ ನಮಗೆ ಫುಲ್ಲು. ಲಾಸ್ಟಲ್ಲಿ ಸಣ್ಣ ಗೆರೆ ಬರ್ತಾವಲ್ಲ ಆ ಥರ ನೇಗ್ಲು ಹಾಕ್ಕೊಂಡು ಫುಲ್ಲು ಹೊಡಿತಾರೆ. ಜೋಳ ಎಲ್ಲ ಮುಚ್ಕೊಂಬಿಡ್ತವೆ. ನವಿಲುಗಳು ಏನು ತಿಂದಂಗೆ ಫುಲ್ಲು ಮುಚ್ಕೊಂಬಿಡ್ತವೆ. ಆಹಾ ಎಷ್ಟು ಚಂದ ನೀರು ಬಿಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಲೀಕ್ ಆಯ್ತದೆ. ಫೋರ್ಸು ಜಾಸ್ತಿ ನೀರು. ಅಣ್ಣ ಇದು ಆಫ್ ಮಾಡೋಣ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹಲೋ